ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಿಸೋ ಮನ್ಸಲ್ಲಿದ್ಮ್ಯಾಕೆ ಒಂದ್ ಗಳಿಗೆ ಮನಿ ಕಂಡು ಆಮ್ಯಾಕೆ ಓದ್ಬೇಕು ಅಂತಾರೆ. ಶ್ರೀ ನೀವ್ಯಾವಾಗ ಬಂದ್ರಿ? ನೀವು ಪುಟನ ತಿರುಗಿಸ್ತಾ ಇರ್ಬೇಕಾದ್ರೆ ಬಂದೆ. ಏನು ಯೋಚನೆ ಮಾಡ್ತಾ ಇದೀರ ಮಿಸೋ? ಏನಿಲ್ಲ, ಅದು ಈ ಸಬ್ಜೆಕ್ಟ್ ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ನಿಮ್ಗೆ ಅರ್ಥ ಆಯ್ತಲ್ಲ ಅಂದ್ರೆ ನಾನು ನಂಬಕ್ಕಿಲ್ಲ. ನಿಮ್ಗೆ ಅವ್ವನ ಮನೆ ಬಗ್ಗೆ ಚಿಂತೆ ಆಗ್ತೈತಲ್ವೇ? ಅಯ್ಯೋ, ಅದ್ರಲ್ಲಿ ಯೋಚನೆ ಮಾಡೋದೇನಿದೆ ಶ್ರೀ, ಬಿಡಿ. ಸುಸ್ತಾಗಿದ್ದೀರಾ ಶ್ರೀ? ಇವತ್ತು ಕೆಲಸ ತುಂಬ ಜಾಸ್ತಿ ಇತ್ತಾ? ಒಂದು ಕೆಲಸ ಮಾಡ್ತೀನಿ, ನಿಮಗೆ ಬೆಲ್ಲದ ಹಾಲು ತಂದ್ಕೊಡ್ತೀನಿ. ಅದನ್ನ ಕುಡಿದ್ರೆ ಸುಸ್ತು ಕಡಿಮೆ ಆಗತ್ತೆ. ಮಿಸೋ ಏನು ಪರವಾಗಿಲ್ಲ, ಮನಿ ಕಣ್ಣಿದ್ರೆ ಎಲ್ಲ ಸರೋಯ್ತದೆ. ಮಿಸೋ ನಿಮ್ಮ ಬೇಸರಕ್ಕೆ ಕಾರಣ ಏನು ಅಂತ ನಾನು ಕಂಡಿಡಿಲ್ಲ. ಕಾರಣನೇ ಇಲ್ಲ ಅಂದಮೇಲೆ ಕಂಡು ಹಿಡಿಯೋ ಮಾತು ಯಾಕೆ? ನಾನು ಕಾರಣ ಹೇಳ. ಮಾವಯ್ಯ ಸುಮ್ಮನ್ನ ಕಾಲೇಜ್ ಕರ್ಕೊಂಡೋಗಿದ್ದಕ್ಕೆ ನಿಮಗೆ ಬೇಸರ ಆಗೈತೆ ಅಲ್ವೇ? ಮಿಸೋ ಅವತ್ತು ನೀವು ಇದೇ ಇಸಿದಾಗೆ ಏನು ಹೇಳಿದ್ರಿ ಅಂತ ಗೆಪ್ತಿ ಮಾಡ್ಕೊಳ್ಳಿ. ನಂಗೆ ಯಾಕೋ ಅಕ್ಕ ಹೊರಗಡೆ ಏನೂ ಹೇಳ್ಕೊಳಕ್ಕಾಗದೆ ಒಳಗೇನೆ ಕಷ್ಟಪಡ್ತಿದ್ದಾಳೆ ಅಂತ ಅನಿಸ್ತಿದೆ ಶ್ರೀ. ಇದನ್ನ ಸಹನವರ್ತವೇ ಕೇಳ್ಬೋದಲ್ವೇ? ನನ್ನ ಅಕ್ಕನ ಹತ್ರ ಏನೇ ಕೇಳಿದ್ರು ಏನೂ ತೊಂದರೆ ಇಲ್ಲ ಅಂತಾನೆ ಹೇಳ್ತಾಳೆ. ಯಾಕೆಂದ್ರೆ ಈಗ ಆ ಮನೇಲಿ ಅವಳು ಮಾತ್ರ ಇಲ್ಲ, ಅವಳ ಜೊತೆ ಸುಮಾನು ಇದ್ದಾಳೆ. ಸುಮಾಗೆ ಕಾಲೇಜ್ಗೆ ಏನು ತೊಂದರೆ ಆಗ್ಬಾರ್ದು ಅಂತ ಅಕ್ಕ ಏನ್ ಬೇಕಾದ್ರೂ ಸಹಿಸ್ಕೊತಾಳೆ. ಆದ್ರೆ ನನ್ನಿಂದ ಏನು ಮಾಡಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ಶ್ರೀ. ಏನು ನಮ್ಮ ಹುಡುಗಿ ಕೈಯಲ್ಲಿ ಏನು ಮಾಡಕ್ಕಾಯ್ತಲ್ವ? ನಮ್ಮ ಹುಡುಗಿ ಯಾರು? ಪುಟ್ಟಕ್ಕನ್ ಮಗಳು. ಅನ್ಯಾಯ ಕಂಡ್ರೆ ಹಂಗೆ ತಡಿಯೋ ಗಟ್ಟಿಗಿತ್ತಿ, ಮೂಗ್ ಮೇಕೆ ಯಾವಾಗೂ ಕೋಪ ಮಾಡ್ಕೊಂಡಿರೋ ಕೆಂಪಿ. ಸರಿ ಸರಿ ಸರಿ, ಹಂಗೆ ಕ್ಲೋನಾಗಿ ಹೇಳ್ಬಿಟ್ಟೆ. ಮಿಸೋ ನೀವೇನು ತಲೆ ಕೆಡ್ಸ್ಕೊಬೇಡಿ. ಸಹನವ್ರಿಗೂ ಕಷ್ಟ ಆಗ್ಬಾರ್ದು, ಸುಮ್ಮನ್ ಕಾಲೇಜ್ಗೂ ತೊಂದರೆ ಆಗ್ಬಾರ್ದು ಅಲ್ವೇ? ಬಿಡಿ, ನಾನು ನೋಡ್ಕೋತೆ. ನೀವೇನ್ ನೋಡ್ಕೋತೀರಾ? ನನ್ನ ಮ್ಯಾಕ್ ನಂಬಿಕೆ ಇದೆ ತಾನೆ? ಅಲ್ಲ, ಒಂದು ಮಾತ್ಕಾದ್ರೂ ಒಂದು ಮಿಸೋ. ಮಾತಿಗೆ ಹ್ಞೂ ಒಂದು ಏನ್ ಮಾಡಕ್ಕಾಗತ್ತೆ ಶ್ರೀ? ಸಹನ ಅಕ್ಕನ ವಾಪಸ್ ಇಲ್ಲಿ ಕರ್ಕೊಂಡು ಬರೋಕ್ಕಾಗತ್ತಾ? ಅಥವಾ ಸುಮಾರು ಇಲ್ಲಿಂದ ಕಾಲೇಜ್ಗೆ ಹೋಗೋಕೆ ವ್ಯವಸ್ಥೆ ಮಾಡ್ಕೊಡೋಕ್ಕಾಗತ್ತಾ? ನಾವು ಎಷ್ಟೇ ಗಟ್ಟಿಗಿತ್ತಿ ಆದರೂ ಕೆಲವೊಂದ್ಸಲ ಲೈಫ್ ನಮ್ಮ ಕೈನ ಕಟ್ಟ ಹಾಕ್ಬಿಡತ್ತೆ. ಮಿಸೋ ನೀವು ಯಾವತ್ತೂ ಹಿಂಗೆ ಬಿಲೀವ್ ಮಾಡ್ಕೊಂಡು ಇರಬಾರ್ದು. ನಾನು ನೋಡ್ಕೋತೀನಿ ಅಂತ ಹೇಳಿದೆ ತಾನೆ. ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.